ನೀವ್ ಒಂದ್ ಕೆಂಪು ಸೀರೆ ಉಟ್ಕೊಂಡು ಒಂದ್ ಮಳ ಮಳೆಗೆ ಮುಡ್ಕೊಂಡು ಕೈಗೊಂದ್ ಹಸಿರು ಕಲರ್ ಬಳೆ ಹಾಕೊಂಡು ಅರ್ಶನ ಕುಂಕುಮ ಬಂದ್ಬಿಡು, ಮಿಸ್ ಮಾಡಬೇಡ. ಚಿಂಗ ಚಿಂಗ ನಂಗೆ ಯಾಕೆ ಬೈತಿ? ಏನ್ ಬೇಯಕ್ಕ, ನಮಗ್ ಬಿಟ್ಟ ವಿಮಲ್ ತಿಂದೆ ತಡಿ, ಹಂಗಾರ ನಾನು ತಿಂತೇನೆ. ಒಂದ್ ವಿಮಲ್ ತಾರೋ ಬೈ. ನಾರ್ತಿ ಹುಡುಗಿ ನೀವು ಕನ್ನಡ ಹುಡುಗರು ಯಾಕೆ ಒಂದ್ ವಿಮಲ್ ಕೊಡು ಬೈ. ಬರೀ ನೋಡಕ್ಕಲ್ಲ ಮನ್ಸ್ ಕೂಡ ಚಿನ್ನ ಹಾಕಿದ್ರು ಬಣ್ಣ ಗುಣದಲ್ಲಿ ಏ ಗಿರ್ಗಿಟ್ಲಿ ಗಿರೀಶೆ, ನೀ ಹಿಂಗ ಮಾಡ್ಕೊಂಡ್ ಕುಂತೆ ಅಂದ್ರೆ ನಾ ಬಾಜು ಅಂಗಡಿಗೆ ಹೋಗಿ ಪಾಂಟ ಕುಡಿತೇನೆ ನೋಡ್. ಮತ್ತೆ ಅಣ್ಣಾರ ಒಂದ್ ಪಾಂಟ ಕೊಡ್ರಿ. ಕುಡಿಯೋದಿಕ್ಕೆ ಫಾಂಟಾ ಚಂದ, ವಾ 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 ವಾ. ನೋಡೋದಿಕ್ಕೆ ಹೆಣ್ಮಕ್ಳ ಸೊಂಟ ಚಂದ. ಹೌದಾ? ತಡ್ರಿ ನೋಡೋಣ. ಸ್ವಂತತ ಇಸಿಯ ಬ್ಯಾಡಮ ಸಸ್ಯ. ಯಾರ್ದಿದು ಸೊಂಟ ನೋಡೋಣ. ಸತ್ತಿದೀನಾ ಬದುಕಿದೀನ ಅಂತ ನೋಡಕ್ ಬಂದ್ಯಾ, ಅದಕ್ಕಲ್ಲ. ಅಥವಾ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋಗಕ್ ಬಂದ್ಯಾ? ಇನ್ವಿಟೇಷನ್ ಕೊಡಾಕ ಬಂದೇನಿ. 31ನೇ ತಾರೀಕೆ ನಮ್ಮ ಮಾವನ್ ಮಗಳ ಜೊತೆ ನಂದೆ ಜಿಗದ್ದೊಳಿ ಜಲಗಾರೇಶ್ವರ ಕಲ್ಯಾಣ ಮಂಟಪದಾಗ ಮದ್ವೆ ಐತಿ. ಎಲ್ಲಾರು ಬರ್ತೀರಿಲ್? ಮತ್ತೆ ಬಿಜಾಪುರಕ್ಕೆ ಬರ್ತಾನೆ, ಪಾದಯಾತ್ರೆ ಮೂಲಕ ಬರ್ತಾನೆ. ಪಾದಯಾತ್ರೆ ಎಲ್ಲ ಬ್ಯಾಡ್ರಿ ಮಾವರ, ಕ್ರೂಸರ್ ಗಾಡಿ ಮಾಡ್ಸೇನ್ರಿ. ನಾಚಿಕೆ ಮಾನ ಮರೆದಿಲ್ಲ ನಿನಗೆ. ಸರ್ಕಲ್ ಅಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ ಗೊತ್ತೋ? 2 ಸೈಡ್ಸ್ ಇರುತ್ತೆ. ಮಹಾ ಕಲಾವಿದ ಪಂಡಿತರಾದ ವಿನಯ್ ಐನ್ಸ್ಟೈನ್ ಅವರು ಮೊನ್ನೆ ಹೇಳಿದ್ರು ನಂಗೆ ಔಟ್ ಸೈಡ್ ಇನ್ಸೈಡ್ 2 ಸೈಡ್ ಇರುತ್ತೆ. ಅದು ತಪ್ಪು. ಆಕ್ಚುಲಿ 5 ಸೈಡ್ ಇರುತ್ತೆ. 5 ಸೈಡ್ ಇರುತ್ತೆ. ಅದ್ಯಾವ್ದು? ಔಟ್ ಸೈಡ್, ಇನ್ ಸೈಡ್, ರೈಟ್ ಸೈಡ್, ಲೆಫ್ಟ್ ಸೈಡ್. 4 ಆಯ್ತು. ಮತ್ತೆ ಇನ್ನೊಂದ್ ಸೈಡ್ ಯಾವ್ದು? ಸೈಡ್ ಬೈ ಸೈಡ್. ಅದೆಲ್ಲ ಬಿಡಪ್ಪ. ಸರ್ಕಲ್ ಇನ್ ಸೈಡ್ ಏನಿರುತ್ತೆ? ಏನಾರು ಒಂದು ವಸ್ತು ಇಕ್ಕರೆ ವಸ್ತು ಇರುತ್ತೆ. ಸರ್ಕಲ್ ಔಟ್ ಸೈಡ್ ಏನಿರುತ್ತೆ? ನಮ್ ಮನೆ ಇರುತ್ತೆ. ಅದಕ್ಕೆ ನಾನೇನ್ ಮಾಡ್ಲಿ? ನಾವು ಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ. ನೀವ್ ಒಂದ್ ಕೆಂಪು ಸೀರೆ ಉಟ್ಕೊಂಡು ಒಂದ್ ಮಳ ಮಳೆಗೆ ಮುಡ್ಕೊಂಡು ಕೈಗೊಂದ್ ಹಸಿರು ಕಲರ್ ಬಳೆ ಹಾಕೊಂಡು ಅರ್ಶನ ಕುಂಕುಮ ಬಂದ್ಬಿಡು, ಮಿಸ್ ಮಾಡಬೇಡ. ಒಂದೊಂದಲ್ಲ. ಹೇ ಗೋಬಿ, ನೀನ್ ಅಂಡರ್ ಅರೆಸ್ಟ್. ಯಾಕೆ ಸರ್? ನಮ್ ಗೋಬಿ ಏನ್ ತಪ್ಪು ಮಾಡ್ತು? ಜನರ ಆರೋಗ್ಯ ಹಾಳು ಮಾಡೋದಲ್ಲದೆ ಕೆಟ್ಟ ಮಾತುಗಳನ್ನ ಆಡ್ತೀಯ ಅಂತ ಜನರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನೀನ್ ಅರೆಸ್ಟ್ ಮಾಡ್ತಿದ್ದೀನಿ. ಆಲೂಗಡ್ಡೆ ಸರ್, ನೀವೇನ್ ಕಮ್ಮಿನಾ? ನಿಮ್ಮನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಫ್ರೆಂಚ್ ಫ್ರೈಸ್ ಮಾಡ್ತಾರೆ. ಅದರಿಂದ ನಮ್ಮ ಹೊಟ್ಟೆಗೆ ಬುಜ್ ಬರುತ್ತೆ. ನಿಮ್ಮನ್ನ ಒಳಗಡೆ ಹಾಕ್ಬೇಕು. ಸರ್, ಇದೊಂದ್ಸಲ ನನ್ನ ಬಿಡಿ. ಗೋಬಿ, ನೀನೇನಕ್ ಭಯ ಪಡ್ತಾ ಇದೀಯಾ? ನಾನ್ ಬರ್ತೀನಿ ನಿನ್ನ ಬಿಡಿಸ್ಕೊಂಡ್ ಬರಕ್ಕೆ. ನಿಮ್ ಬಾಸ್ ಕಾಣೋ ನಾನು. ಎಷ್ಟು ಬೇಡ್ಕೊಂಡ್ರು ನನ್ ಬಿಡ್ಲಿಲ್ಲ ಅಲ್ವಾ? ನನ್ ಕರ್ಕೊಂಡು ಹೋಗಕ್ಕೆ ನಮ್ ಬಾಸ್ ಬರ್ತಾರೆ ಸರ್. ಬರ್ತಾ ಇದೀನಿ ಗೋಬಿ, ನೀನ್ ಅಳ್ಬೇಡ. ನೆನ್ನೆ ನೋಡಿದ್ರೆ ಆ ಇಡ್ಲಿಗೂ ಸಾಂಬಾರ್ಗೂ ಡಿವೋರ್ಸ್ ಆಯ್ತು. ಇವತ್ ನೋಡಿದ್ರೆ ಈ ಗೋಬಿನ ಜೈಲಿಗೆ ಹಾಕುವ್ರೆ. ಟೈಮೇ ಸರಿ ಇಲ್ಲ. ಹಲೋ ಮಿಸ್ಟರ್ ಇಡ್ಲಿ, ಏನಂದೆ ನೀನು? ನಾನಿನ್ ಹೆಂಡತಿ ಅಂತಾನಾ? ನೋಡು, ನಮ್ಗೆ ಡಿವೋರ್ಸ್ ಆಗಿದೆ. ಏ ಸಾಂಬಾರ್, ಮುಚ್ಚೆ ಬಾಯಿ. ಅವನು ರೋಗ ಬಂದು ನರಳ್ತಾ ಇದ್ದಾನೆ. ಇವಾಗ್ಲೂ ನೀನ್ ಆಟಿಟ್ಯೂಡ್ ಬೇಕಾ? ಚೀಚಿ, ಮುಟ್ಬೇಡ ನಿನ್ ಕೊಳಕ್ ಕೈಯಿಂದ. ಓ ಗಾಡ್, ಡರ್ಟಿ ಫೆಲೋ. ಏ ಸಾಂಬಾರ್, ನಿಂದು ಅತಿ ಆಗ್ತಾ ಇದೆ. ಏ ಇಡ್ಲಿ, ನಿನ್ ತಲೆ ಕೆಡ್ಸ್ಕೊಬೇಡ. ನಾನ್ ನಿಂಗೆ ಚಟ್ನಿ ಜೊತೆ ಮದುವೆ ಮಾಡಿಸ್ತೀನಿ. ಸಾಂಬಾರ್. ಏ ಇಡ್ಲಿ, ನಿಂಗೆ ಚಟ್ನಿನ ಮದುವೆ ಮಾಡ್ಸಿದ್ರು ಸಾಂಬಾರ್ ಅಂತ ಕನ್ವರ್ಸ್ತೀಯಾ? ಏನೇ ಮಾಡ್ತಿದ್ಯಾ ಚಟ್ನಿ? ಲೋ, ಏನೋ ಮಾಡ್ತಿದ್ಯಾ? ಅವ್ರ ಮಾವ ಪಲಾವ್. ಅಯ್ಯೋ ನಾಚಿಗೆಟ ಇಡ್ಲಿ, ನಿನ್ನ ಬುದ್ಧಿ ಎಲ್ಲಿ ಬಿಡ್ತೀಯಾ ನೀನು? ದರಿದ್ರದವನೇ ಥೂ ನಿನ್ನ. ಕೈ ಮುಗಿತೀನಿ, ಸುಮ್ನಿರು ಪುಲಾವ್ ಅಣ್ಣ. ಅಯ್ಯೋ ಕ್ಯಾರೆಟ್, ನೀನಾದ್ರೂ ಹೋಗಿ ಡಾಕ್ಟರ್ನ ಕರಿಬಾರ್ದಾ? ಅಬ್ಬಬ್ಬಬ್ಬಾ, ಅವನಿಗೆ ಬೇಕಾಗಿರೋದು ಡಾಕ್ಟರ್ ಅಲ್ಲ, ಅವನಿಗೆ ಬೇಕಾಗಿರೋದು ಸಾಂಬಾರ್. ನೀನ್ ಎಂತ ಕಿತ್ತೋಗಿರೋ ಸಡೆ. ಅದಕ್ಕೆ ನಿನ್ನ ಬಿಟ್ಟು ಸಾಂಬಾರು ಹುಡಿಕೊಂಡು ಹೋಗಿದೆ ಒಡೆ. ಸಾಂಬಾರ್ ಯಾರು? ಸಾಂಬಾರ್ ಇಡ್ಲಿಯ ಎಕ್ಸ್ ವೈಫ್ ಡಾಕ್ಟ್ರೇ. ಆ ಮೋಸಗಾತಿ ಸಾಂಬಾರ್ ಹೆಸರನ್ನೇ ಇನ್ನೂ ಓಟ ಕೊಡುತ್ತಿದ್ದಾನಲ್ಲ, ಏನ್ ಹೇಳ್ಬೇಕು ಇವನಿಗೆ? ಥೂ. ಆ ಬಡ್ಡಿ ಮಗನ ICU ಅಲ್ಲೇ ಸಾಯಿಸ್ಬಿಡಿ ಗೈಸ್. ಇನ್ ಮುಂದೆ ಯಾರು ದಯವಿಟ್ಟು ಇಡ್ಲಿ ತಿನ್ಬೇಡಿ ಗೈಸ್, ದಯವಿಟ್ಟು ದೋಸೆ ತಿನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಮಂಕಿ ಕ್ರೇಜಿ ಅವರು ಹೇಳುವಂತಹ ಮೈಂಡ್ ಬ್ಲೋ ಜಾಬಿಂಗ್ ಮೋಟಿವೇಶನ್ ಕೇಳ್ಕೊಂಬರೋಣ. ಮಂಕಿ ಕ್ರೇಜಿ ಶುರು ಹಚ್ಕೊಳ್ಳಿ. ಏನೋ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೋಬಾರ್ದು ಅಲ್ವಾ? ಮತ್ತೆ ಅಂದವನ್ ಅನ್ಕೊಂಡ್ಲಿ ಶಾನ್ ಬಾಗಣ್ಣ ಶಾವಿಗೆ ಪ್ಯಾಕೆಟ್ ಏನು ಅಂತ ಮೆಂಟ್ಲು ದೂಲ್ತಾರ ಆಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಮಂದಿ ಮೇದ್ಲು ಕೈ ಹಾಕ್ತಾ ಇರ್ಬೇಕು. ಚೆನ್ನಾಗತ್ತೆ ಲೂಸ್ ಮೋಷನ್, ಸಾರಿ ಮೋಟಿವೇಶನ್. ಕಂಟಿನ್ಯೂ. ನಮ್ಮ ಮನೇಲಿ ಏನ್ ಬರ್ದಿರುತ್ತೋ ಅದೇ ಆಗೋದು. ಓಹೋ, ದೊಡ್ಡ ಮಾತು. ಯಾರ್ಯಾರು ಹಣೆ ಬರಹ ಬರಿಬೇಕಾರೆ ಬ್ರಹ್ಮ ಹೆಂಗ್ ಬರ್ದವ್ರ ಏನೋ ಗೊತ್ತಿಲ್ಲ. ಆದ್ರೆ ನಿನ್ನ ಹಣೆ ಬರಹ ಬರೀಬೇಕಾದ್ರೆ ಮೋಸ್ಟ್ಲಿ ಲೆಡ್ ಮುರಿದೋಗಿರೋ ಪೆನ್ಸಿಲ್ ಎತ್ಕೊಂಡ್ ಬರ್ದಿರ್ಬೇಕು. ಒತ್ತು ದೀರ್ಘ ಕೊಂಬುಗಳೆಲ್ಲ ಮಿಸ್ ಆಗ್ಬಿಟ್ಟವೆ. ಅದಕ್ಕೆ ಇಲ್ಲಿ ಲಾಜಿಕ್ ಲೆಸ್ ಆಗ್ಬಿಟ್ಟೈತಿ ರೀಲ್ ಅಲ್ಲಿ. ನಮ್ ಲೈಫ್ ನಮ್ ಇಷ್ಟ. ನಿನ್ ಲೈಫು ನಿನ್ನಿಷ್ಟ. ಮತ್ ನೋಡೋರ್ಗೆ ಅಂತ ಕೊಡ್ತೀಯ ಕಷ್ಟ. ನಿನ್ ಸಾಮಾನಿಗೆ ಬೀಳಕ್ ಕಷ್ಟ. 24 ದಿವಸ ಖುಷಿಯಾಗಿರ್ಬೇಕಷ್ಟೇ. ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ಆದ್ರೂ ಮಂಗದುಲ್ ತರ ಆಡ್ತೀಯ. ನಾನು ಅದನ್ನೇ ಹೇಳ್ತಿರೋದು. 24 ದಿವಸ ಕುಷ್ಕ ಕಬಾಬ್ ತಿನ್ಕೊಂಡು ನೆಮ್ಮದಿಯಾಗಿರೋ. ಯಾಕೆ ಕಷ್ಟ ಬಂದಿರೋ ತರ ಡ್ಯಾನ್ಸ್ ಮಾಡಿ ರೀಲ್ ಅಪ್ಲೋಡ್ ಮಾಡ್ತೀಯ ಅಂತ. ಯಾರ ಮತ್ಗೂ ತಲೆ ಕೆಡಿಸ್ಕೋಬಾರ್ದು. ಇವ್ ನಾಲ್ಕು ರೀಲ್ಸ್ ಗಳನ್ನ ನೋಡಿ ಮೆಂಟಲ್ ಆಗಿ ಡೈರೆಕ್ಟ್ ನಿಮಾನ್ಸ್ ಹೋಗ್ಬಿಟ್ಟು ಅಡ್ಮಿಟ್ ಆಗ್ಬೇಕು. BRP ನೋ BP. ಥೂ ಪಾಪಿ. ಯಾರಾದ್ರೂ ಬಂದು ಇವ್ನು ಪಿಪಿ ಕಟ್ರಪ್ಪ ಸರಪಟಾಕಿ ಬೆಂದು ಕರೆಕ್ಟ್ ಆಗ್ಬೇಕು ಆ ತರ ಸುಟ್ಟಾಕಿ.
ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಕೊಂಗ ನೀನಾ ಯಾಕೋ ಈ ಗೆಟಪ್ ಎಲ್ಲ ನಾರ್ಮಲ್ ಆಗಿ ನೀನ್ ನೋಡಕ್ ಆತರ ಕಾಣಿಸ್ತೀಯ, ಮತ್ತೆ ಯಾಕೆ ಈ ಗೆಟಪ್? ಅದೇ ಗೊರಿಲ್ಲ ಮತ್ತೆ ಚಾಕ್ ಬಾಬು ನಡುವೆ ಯುದ್ಧ ಆದಾಗ ಉಡ್ತಕ್ಕಂತ ಕಾಡ್ ಪಾಪ ಗೆಟಪ್ ಇದು ಸೇಮ್ ನಿನ್ ತರನೇ ಇರುತ್ತೆ. ತೋರ್ಸು. ನೀನೇನ್ ಗುರು ಈಗ ತಾನೇ ಹುಟ್ಟಿರೋ ಆನೆ ಸಾಮಾನು ಇಟ್ಕೊಂಡ್ ಬಂದಿದ್ಯಲ್ಲ. ಏ ದೂರ ಇರೋ ಪಕ್ಕವಿನ ಗೊರಿಲ್ಲ ಶಾರ್ಟ್ ಹಾಕಿದೆ. ಕಾಡ್ ಪಾಪ ಸಾರಿ ಕೊಂಗ್ ಪಾಪ. ಇಷ್ಟಪಡೋರಿಗೆ ಒಂದೇ ಒಂದ್ ಡೈಲಾಗ್, ಏನು? ನೀರಲ್ಲಿರುತ್ತೆ ಮೀನು, ವಾ 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 ವಾ. ನೀರಲ್ಲಿರುತ್ತೆ ಮೀನು. ಮೀನಿಗೆ ತಲೆ ಕೆಟ್ರೆ ನಿನ್ ಬಾಯಿಗಿಡುತ್ತೆ ಸಾಮಾನು. ನಮ್ಮನ್ ಗತ್ತು ಅಂತ ತಿಳ್ಕೊಳ್ಳಲ್ಲ. ಓ ನೀವ್ ನೋಡ್ಬೋದು ನೇಪಾಳ್ ಸಿಮ್ಮು ಹೆಂಗೈತಂತ. ಲೇ ಅದು ನೇಪಾಳದರ ಆಗಿರ್ಲಿ ಪಾಕಿಸ್ತಾನದರ ಆಗಿರ್ಲಿ ಫಸ್ಟ್ ನೀನ್ ಮುಖ ತೊಳೆಯಲಿ. ಮುಖ ಯಾವ್ದು ತಿಕ್ಕ ಯಾವ್ದು ಒಂದು ಗೊತ್ತಾಗ್ತಾ ಇಲ್ಲಲ್ಲ. ಹಿಂಗೆ ಹಿಂಗೆ ಮಾಡ್ಲಾ, ಹಿಂಗೆ ಹಿಂಗೆ ಮಾಡ್ಲಾ, ಹಿಂಗೆ ಹಿಂಗೆ ಮಾಡ್ಲಾ, ಹಿಂಗೆ ಹಿಂಗೆ ಮಾಡ್ಲಾ, ಹೆಂಗ್ ಮಾಡ್ಲಿ ಹೆಂಗ್ ಮಾಡ್ಲಿ. ಅಪ್ಪ ಹೆಂಗೋ ಒಂದ್ ಮಾಡುವಂತೆ ಬಾರೋ ಫಸ್ಟ್ ಲವ್. ನೀನು ಬಂದ್ ಮಾಡೋ ಇದಕ್ಕೆ ಎಗ್ರೆ ನನ್ ಮೇಲೆ ಬತ್ತಾಯ್ತಿದ್ರು ಕಾಟ ತಡ್ಕೊಳಕ್ ಆಯ್ತಿಲ್ಲ. ಬಂದ್ ಮಾಡು ನೀನು. ನಿನ್ ದೆಸೆಯಿಂದ ಎಲ್ಲ ಕರೆಕ್ಟ್ ಆಗಿ ಆಗ್ಬಿಟ್ರೆ ನಿನಗೆ ಒಂದ್ ಗಂಡ್ಮರಿ ಕೊಟ್ಟು ಕಳ್ಸಿ ನಾನು. ಅಂದ್ರೆ ನಮ್ ನಾಯಿ ಪ್ರೆಗ್ನೆಂಟ್ ಆಗೈತೆ, ಎರ್ಗೆ ನೋವಿಗೆ ವಿಲಿ ಅಂತ ಒದ್ದಾಡಿ ನನ್ ಮೇಲೆ ಎಗ್ರಿ ಬತ್ತೈತೆ. ನೀನ್ ಬಂದ್ ಸಮಾಧಾನ ಮಾಡು. ನೀನ್ ಸಮಾಧಾನ ಮಾಡಿ ಕ್ಲೀನ್ ಆಗಿ ಡೆಲಿವರಿ ಆದ್ರೆ ನಿನಗೆ ಒಂದ್ ಗಂಡ್ಮರಿ ಕೊಡ್ತೀನಿ ಅಂತ ಹೇಳ್ದೆ ಅಲ್ವಾ ಮೆರ್ಲಿ? ಅಪಾರ್ಥ ಮಾಡ್ಕೋತಾರಪ್ಪ ಸುಮ್ನೆ. ಏನೋ ಮೆರ್ಲಿ ಸರ್ಜನ್ ಕರ್ಕೊಬತ್ತೀನಿ. ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ.